ಹಾಯ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನೆಂದರೆ ಸಮಾಜ. 2 ಪಾಯಿಂಟ್ ಹೇಳಿಕೊಡುತ್ತೇನೆ. ಅವು ಕ್ವಶನ್ ಬರುತ್ತೆ. ಸಮಾಜ ವಿಜ್ಞಾನ, ಸಮಾಜ ವಿಜ್ಞಾನ. ಇತಿಹಾಸದ, ರಾಜ್ಯಶಾಸ್ತ್ರದ ಒಂದೊಂದು ಕ್ವಶನ್ ಹೇಳುತ್ತೇನೆ. ಮೇನ್ ಪಾಯಿಂಟ್ಸ್ ಅವು ಎಲ್ಲರಿಗೂ ಬರುತ್ತವು. ಇತಿಹಾಸದ ಪಿತಾಮಹ ಯಾರು? ಇತಿಹಾಸದ ಇತಿಹಾಸದ ಪಿತಾಮಹ ಯಾರು? ಕ್ವಶನ್. ಇತಿಹಾಸದ ಪಿತಾಮಹ ಯಾರು ಫ್ರೆಂಡ್ಸ್? ಇತಿಹಾಸದ ಪಿತಾಮಹ ಹೆರೋಡೋಟಸ್. ಇದು 6ನೇ ಕ್ಲಾಸ್ಗೆ ಬರುತ್ತೆ. ಇತಿಹಾಸದ ಪಿತಾಮಹ ಯಾರು ಅಂದ್ರೆ ಹೆರೋಡೋಟಸ್. ರಾಜ್ಯಶಾಸ್ತ್ರ, ಇದು 8ನೇ ತರಗತಿ ಕ್ವಶನ್. ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಫ್ರೆಂಡ್ಸ್? ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. ಉತ್ತರ. ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. ಸಮಾಜ ವಿಜ್ಞಾನದಲ್ಲಿ 2 ಕ್ವಶನ್ ಇವು ಇಂಪಾರ್ಟೆಂಟ್. ಇತಿಹಾಸದ ಪಿತಾಮಹ ಯಾರು ಅಂದ್ರೆ ಉತ್ತರ ಹೆರೋಡೋಟಸ್. ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅಂದ್ರೆ ಅರಿಸ್ಟಾಟಲ್. ಇನ್ನೊಂದು ಕ್ವಶನ್ ಇದೆ. ಕನ್ನಡದ ಮೊದಲ ಶಾಸನ ಯಾವುದು? ನಾವು ಇಷ್ಟೊತ್ತನ ಇತಿಹಾಸದ ಪಿತಾಮಹ ಯಾರು ಅಂದ್ರೆ ಹೆರೋಡೋಟಸ್ ಅಂತ ತಿಳಿದುಕೊಂಡೆವು. ಮತ್ತೆ ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅಂದ್ರೆ ಅರಿಸ್ಟಾಟಲ್ ಅಂತ ತಿಳಿದುಕೊಂಡೆವು. ಇದು ಕನ್ನಡದ ಮೊದಲ ಶಾಸನ ಯಾವುದು? ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಇನ್ನೊಂದು ವಿಡಿಯೋನಿಂದ ಭೇಟಿಯಾಗೋಣ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಅಂಜಲಿ ಫ್ರಮ್ ಗೌರ್ಮೆಂಟ್ ಸ್ಕೂಲ್ ಚಂದ್ರವಂಡ. ಅದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ಧನ್ಯವಾದಗಳು.